ಸಾರಿ, ವಿಶ್ ಯು ಹ್ಯಾಪಿ ಬರ್ಡೇ. ನೀರು ಅಷ್ಟು ಶರ್ಟ್ ನೋಡಿ ಕೊನೆಗೆ ಫೈನಲ್ ಮಾಡಿದ್ವಿ. ಈ ಶರ್ಟ್ ಚೆನ್ನಾಗೈತಾ? ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಗಂಚಲಿಕೆ ಯೂಟ್ಯೂಬ್ ಚಾನಲ್. ನಾಳೆ ನಮ್ಮ ಮನೆಯವ್ರ ಬರ್ಡೇ ಐತೆ. ಇವತ್ತು 12 ಗಂಟೆಗೆ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಅದಕ್ಕೆ ಬಟ್ಟೆ ತೊಗೊಬರ್ಬೇಕು. ಈಗ ಹೋಗಿ ಬಟ್ಟೆ ಅಂಗಡಿಗೆ ಹೋಗಿ ಇವಾಗ ತಾನೇ ಕೆಲಸದಿಂದ ಬಂದೆ. ಈಗ ಹೋಗಿ ಬಟ್ಟೆ ಅಂಗಡಿಗೆ ಹೋಗಿ ಬಟ್ಟೆ ತೊಗೊಂಡು ಕೇಕ್ ತೊಗೊಂಡು ಬರಬೇಕು. ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ವೆಲ್ಕಮ್ ಬ್ಯಾಕ್ ಗಂಚಲಿಕೆ ಯೂಟ್ಯೂಬ್ ಚಾನಲ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಪ್ಲೀಸ್. ಈ ವರ್ಷ ಪಾಪ ನಾವು ವೆಂಕಟೇಶ್ ಮಾವನ ಸಖತ್ ಮಿಸ್ ಮಾಡ್ಕೊತಾ ಇದ್ದೀವಿ. ಯಾಕಂದ್ರೆ ಇಬ್ರಿಗೆ ಒಂದೇ ಸಲ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ದವ್ರು, ಇಬ್ಬರು ಟ್ವಿನ್ಸು. ಈಗ ಹಬ್ಬಕ್ಕೆ ಬಂದೋಗಿರೋ ಕಾರಣದಿಂದ ರಜೆ ಇಲ್ಲ. ಸೊ ಅದಕ್ಕೆ ಬರೋಕ್ಕಾಗಿಲ್ಲ, ನಾವು ಅಲ್ಲಿಗೆ ಹೋಗೋಕ್ಕಾಗಿಲ್ಲ. ಈ ವರ್ಷ ಇಬ್ರಿಗೂ ಒಂದೇ ಸಲ ಸೆಲೆಬ್ರೇಟ್ ಮಾಡ್ತಿದ್ದೋ. ಒಂದು 3-4 ಇಯರ್ಸಿಂದ ಮದುವೆ ಆದ್ರಿಂದ ಅಲ್ಲಿಗೆ ಬೆಂಗಳೂರಿಗೆ ಕರೆಸ್ಬಿಟ್ಟು ಸೆಲೆಬ್ರೇಟ್ ಮಾಡ್ತಿದ್ದೆ ಇಬ್ರಿಗೂ ಒಂದೇ ಸಲ. ಇಲ್ಲಾಂದರೆ ನಾನು ಇಲ್ಲೇ ಒಬ್ಬಂಗೆ ಮಾಡಿರೋ, ಅವ್ರು ಅಲ್ಲಿ ಮಾಡಿರೋರು. ಈ ವರ್ಷ ಪಾಪ ನಮ್ಮ ಮಾವಂಗೆ ಮಾಡೋಕ್ಕೆ ಆಗಿಲ್ಲ. ಸಾರಿ, ವಿಶ್ ಯು ಹ್ಯಾಪಿ ಬರ್ಡೇ. ಅಷ್ಟು ಶರ್ಟ್ ನೋಡಿ ಕೊನೆಗೆ ಫೈನಲ್ ಮಾಡಿದ್ವಿ. ಈ ಶರ್ಟ್ ಚೆನ್ನಾಗೈತಾ? ಫಾರ್ಮಲ್ ಪ್ಯಾಂಟ್. ನಮ್ಮ ಆಂಟಿ ಅವ್ರ ತಮ್ಮಂಗೆ ಕೊಡಿಸ್ತಾ ಇರೋದು. ನಮ್ಮ ಯಜಮಾನ್ರಿಗೆ ಈ ವರ್ಷ 80 ರೂಪಾಯಿ ಬ್ಯಾಲೆನ್ಸ್ ಬಂದು ನಿಂತ್ಕೊಬಿಟ್ಟಿದ್ದೀವಿ. ನಮ್ಮ ಆಂಟಿ ಕೊಡಿಸ್ತಾ ಇರೋದು. ನಮ್ಮ ಊರಲ್ಲಿರೋದೊಂದೇ ಬಟ್ಟೆ ಅಂಗಡಿ, ಯಾವ್ದು ಇಷ್ಟ ಆಗುತ್ತೋ. ಕೇಕ್ ನೋಡುವ, ಕೇಕ್ ಕಾಯ್ತಾ ಇದ್ದೀನಿ ನಾನು ಹೇಳಿದ ಥರನೇ ಆಯ್ತಾ ಅಂತ. ಕೇಕ್ ನಾನು ಹೇಳಿದ ಥರನೇ ಏನೋ ರೆಡಿ ಮಾಡಿದರು, ಬಟ್ ಅಲ್ಲಿ ನಗುತ್ತಾ ಇರಿ ಯಜಮಾನ್ರೆ ಅಂತ ಅಷ್ಟೇ ಸಾಕು ಒಂದಿದೆ. ಆದರೂ ಅವ್ರ ಹೆಸ್ರನ್ನೂ ಕೂಡ ಹಾಕ್ಬಿಟ್ಟವ್ರೆ. ಏನು ಮಾಡೋಕ್ಕಾಗಲ್ಲ. ಅದು ಚೆನ್ನಾಗೈತೆ, ಕೇಕು ಇಷ್ಟ ಆಯಿತು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಗಂಚಲಿಕೆ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಮನೆಯವ್ರ ಬರ್ತಡೇ ಐತೆ, ಅದರಿಂದ ಎಲ್ಲ ಡೆಕೋರೇಷನ್ಗೆ ಬಲೂನ್ಸ್ ಇತ್ತವ್ರೆ ಕೂತ್ಕೊಂಡು. ಮೊನ್ನೆ ಚಿಂಟು ಏನೋ ಕಂದಲೆ ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಅವನು ಯಾವಾಗಲೂ ನಾವು ವಿಡಿಯೋದಲ್ಲಿ ಮಿಸ್ ಮಾಡ್ಕೋತಾ ಇದೀವಿ ಅಂತ ಹೇಳಿ ಅಂತಾನೆ, ಬಟ್ ನಮ್ಗೆ ಮರ್ತೋಯ್ತದೆ, ಹೇಳೋಕ್ಕಾಯ್ತಿಲ್ಲ. ಆಲೂಗಡ್ಡೆ ಬಜ್ಜಿ ಬರ್ಡೇ ಸ್ಪೆಷಲ್ ಮಾಡ್ತವ್ರೆ. ಎತ್ತಿಕ್ ಬಿಡೋಕಿಲ್ವ? ಇವರೇ ಮಾಡ್ತಿರೋದು. ನಮ್ಮ ಆಂಟಿದೆಲ್ಲ ಅಡುಗೆ ಸಖತ್ತಾಗಿ ಮಾಡ್ತಾರೆ. ಅಡುಗೆ ಎಲ್ಲ ಸಮ್ಮ ಮಾಡ್ತಾರೆ. ಬೇಕಂದ್ರೆ ಅಡುಗೆ ಕೆಲಸ ಕರೆಯಲು ಬರ್ತಾರೆ ನಿಮ್ಮ ಮನೆಗೆ. ನಿಜ ಸಖತ್ತಾಗಿ ಮಾಡ್ತಾರೆ, ಆದರೆ ಅಡುಗೆ ಕೆಲಸಕ್ಕೆಲ್ಲ ಬರಲ್ಲ. ಚಿಂಟು ಅವ್ರ ಅಮ್ಮ. ಆದರೆ ಒಂದು ನಿಜವಾದ ಹೆಸರು ಗೌರವ್. ಅರೆ ಒಬ್ರು ಗೌರವನೇ ಕೊಡಲ್ಲ. ಒಟ್ಟಿನ ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ತರದೆಲ್ಲ ಇದಾರೆ. ಅಲ್ಲಿ ಅವ್ನಿಗೆ ಆ ಹೆಸರೇ ಇಷ್ಟ ಇಲ್ಲ. ಏನಂತ ಇಟ್ಕೊಳ್ಳೋ ಹೆಸ್ರ? ಏನಂತ ಇಟ್ಕೊಳ್ಳೋ ನಿನ್ಗೆ? ಗೌರವ್. ದರ್ಶನ ಸುದೀಪ ಅಂತ ಒಟ್ನಲ್ಲಿ ಅವನ ಹೆಸರು ಅವನಿಗೆ ಇಷ್ಟ ಇಲ್ಲ. ಅವನು ಚಿಂಟು ಅನ್ನೋದೇ ಇಷ್ಟ. ಸಾಂಬಾರ್ಗೆ ಒಗ್ಗರಣೆ ನಾನು ಡೆಕೋರೇಷನ್ ಮಾಡ್ತೀನಿ ಅಂದ್ಬಿಟ್ಟು ಬಿಲ್ಡಪ್ ಕೊಟ್ಕೊಂಡು ಹತ್ತವನೆ. ಆದರೆ ಅವ್ರು ಮಾಡಿದ್ದೆಲ್ಲ ಅವ್ರ ಅಕ್ಕ. ಫಸ್ಟೇ ಕಟ್ಕೊಬಿಟ್ಟು ಎತ್ಕೊಡು. ಫೈನಲಿ ನಾವು 3 ಜನ ಸೇರಿಕೊಂಡು ಈ ಥರ ಸಿಂಪಲಾಗಿ ಡೆಕೋರೇಷನ್ ಮಾಡಿದ್ವಿ. ಫ್ರಿಜ್ನ ಸೈಡಿಗೆ ಎಳಿಬೇಕಿತ್ತು, ಬಟ್ ಬೇಡ ಅಂದ್ಬಿಟ್ಟು ಸುಮ್ಮನೆ ಆದ್ವಿ. ಇನ್ನಿಲ್ಲ ಕಟ್ ಮಾಡು ನಾನು ಅಭಿಮಾನ. ವಿಶ್ ಹ್ಯಾಪಿ ಬರ್ಡೇ. ಲವ್ ಯು. ಓ ಲವ್ ಯು ಬೇರೆ ಹೇಳ್ತವಳೆ. ನಮ್
ಏನಾಯ್ತು? ಇವುಗಳೆಲ್ಲ ಶಾಂತ ರೀತಿಯಿಂದ ವರ್ತಿಸ್ಬೇಕೆಂದು ವಿನಂತಿ. ವಿಶ್ ಹ್ಯಾಪಿ ಬರ್ಡೇ. ಲವ್ ಯು. ಓ ಲವ್ ಯು ಬೇರೆ ಹೇಳ್ತವಳೆ. ಟೈಮ್ 12 ಗಂಟೆ. ಕಣ್ಣಲ್ಲಿ ಯಾಕೆ ನೀರು? ಒಂದು ಹಂಗೆ ಕಣ್ಣು. ಏಯ್ ನಮ್ಮ ಪತಪ್ಪ ನೋಡ ಶಿಸ್ತಾಗಿ ಕಣ್ಬಿಡು. ವಿಶ್ ಮಾಡಕ್ ಫೋನ್ ಮಾಡಿ. ವಿಶ್ ಹುಟ್ಟದ ಹಬ್ಬದ ಶುಭಾಶಯಗಳು. ತಲೆ ಸಾವ್ರಿ. ನಿಂತ್ಕೋ ಫೋಟೋ ತೆಗಿಲಿ. ಫೋಟೋ ತೆಗ್ಬಿಡ್ಬೇಬಿ ಅವ್ರದವ್ರ ಮಾವಂದ. ತಿನ್ಸ್ ಪರವಾಗಿಲ್ಲ. ಆಯ್ತು ಇನ್ನೊಂದ್ಸಲ. ಏ ನಿನ್ನ ಬಾಮ ಇದನ್ನ ಹೇಳ್ಸ್ಬಿಟ್ಟು ತಿನ್ಸೋಗಪ್ಪ. ಬಾ ಸಿಹಿ ಹಂಚು ಬಾ ಬಾಯಿಗೆ. ಊಟ ಗಂಟೆ ಟೈಮು. ಬರ್ಡೇ ಸೆಲೆಬ್ರೇಷನ್ ಮುಗೀತು. ಅರ್ಧ ಕೇಕ್ ಇವ್ನು ಒಬ್ಬನೇ ತಿನ್ನೋನು. ಇದನ್ನೇನಿದ್ರು ತಿನ್ಬೇಕು. ಕಟ್ ಮಾಡ್ಬೇಡಿ. ಹೆಂಗೈತೆ ಕೇಕು ಕಮೆಂಟ್ ಮಾಡಿ. ಡಿಸೈನರ್ ನಾನೇ. ನಾನು ಇದೇ ಥರ ಬೇಕು ಅಂತ ಡಿಸೈನ್ ಮಾಡಿಸಿದ್ದೀನಿ. ಲೈಫಲ್ಲಿ ಇನ್ಯಾರು ಅದೇ ಗಿಫ್ಟು. ಯಾಕೆ ಇಲ್ಲಿ ಗಿಫ್ಟು ಅಲ್ಲಿ ನಾನು ಸಾರ್ ಕೊಟ್ಕೊಂಡ್ದಲ್ಲ. ವಿಡಿಯೋ ಕಾಲಲ್ಲಿ ಮಾಡಿದ್ವಲ್ಲ. ಇದು ನಮ್ಮ ಅಕ್ಕ ನಮ್ಮ ಮಿತ್ತಿಗೆ ಸರ್ಗುರ್ ಜಾತ್ರೆ ಕೊಡ್ಸಿದ್ರು ಗೊಂಬೆ. ಇದನ್ನ ಏ ಗಿಫ್ಟು ನಿಮ್ಮ ಮಾವಂಗೆ. ನೀವ್ ಅಲ್ಲಿದ್ದೀರಲ್ಲ ಕುಯ್ಸ್ರಿ. ಏ ಗಿಫ್ಟ್ ನೋಡಮ್ಮ. ನಾವ್ ಎಷ್ಟ್ ಚೆನ್ನಾಗಿ ಗಿಫ್ಟ್ ಕೊಟ್ಟಿದೀವಿ. ಚಿಕ್ಕಪ್ಪ ನೋಡಿ ಇವರೆಲ್ಲ ವಿಡಿಯೋ ಕಾಲ್ ಮಾಡಿ ವಿಶ್ ಮಾಡ್ತಾವ್ರೆ. ಏ ತೋರ್ಸ್ಬಿಡು. ಏನು ನಮ್ ಫ್ರಿಜ್ ಮಧ್ಯ ಇಕ್ಬಿಟ್ಟು ಮಾಡಿದ್ಯಾ. ಫ್ರಿಜ್ ಕರೆಕ್ಟಾಗಿ ಪರ್ಸನ್ ನಿಂತ್ಕೋಬೇಕು ಅಂತ. ಏನ್ ಹೇಳು? ಹಾ ಹೇಳು. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಕೇಕ್ ತಿಂತ ಇಲ್ಲ ಚಿಕ್ಕಪ್ಪ. ಫ್ರಿಜ್ ಯಾಕೋ ಕೇಕ್ ತಿಂತ ಇಲ್ಲ. ಮಾವ ಒಬ್ನೇ ತಿಂದಿದ್ದು ಕೇಕು. ಫ್ರಿಜ್ಜಿಗೆ ಏನೋ ಬರ್ತಡೇ ಮಾಡಿದ್ವಿ. ಫ್ರಿಜ್ ಯಾಕೋ ತಿಂತ ಇಲ್ಲ. ಏನ್ ಕಿಂಡಲ್ ಮಾಡ್ತಿದ್ಯ ನಮ್ಮನ್ನ? ನಾವು ಒಂದ್ ಪರ್ಸನ್ ಅಲ್ಲಿ ಕರೆಕ್ಟಾಗಿ ನಿಂತ್ಕೊಳ್ಳಿ ಅಂತ. ಇಲ್ಲೇ ಐತಲ್ಲ. ಇಲ್ಲೇ ಐತಲ್ಲ. ಇರೋ ತಿರ್ಗಿಸ್ತೀನಿ. ಪಾತಪ್ಪನ ಹತ್ರ ಹಾಸೋದು ಬಾ. ಹಾಸದೆ. ಏನ್ ಕೇಕ್ ಗೊತ್ತಾ? 12 ಗಂಟೆ ರಾತ್ರಿ ಎದ್ದು ಬಂದು ತಿಂತಾವನಿ ನನ್ ಬಕಾಸೂರ್ ಅಂತಾರ. ಕೇಕ್ ಸೂಪರ್ ಚಿಂಟುದು. ಕೇಕ್ ಮಾತ್ರ ಸಗದ ಕೇಕ್ ಮಾತ್ರ ಸಗದ ಐತ್ ಕಣೆ. ಐಶೋ ನೀನ್ ನೆಕ್ಬೇಕು ಹಂಗೆ ಕೈ ಹಂಗೈತೆ.